ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ನಾವೇನ್ ಕಲಿಯೋಣ ಅಂತಂತಂದ್ರೆ ಈ ಕಾಂಟ್ರಾಕ್ಟ್ ಲಾ ಅಂತ ನಿಮ್ಗೇನು ಒಂದು ಸಬ್ಜೆಕ್ಟ್ ಮಾಡಿದಾರಲ್ವಾ, ಸೊ ಆ ಸಬ್ಜೆಕ್ಟ್ ಬೇಸಿಕ್ ಆಗಿ ಸಿಲೆಬಸ್ ಏನ್ ಹೇಳುತ್ತೆ, ಸೊ ನಾವ್ ಇದನ್ನ ಯಾವ ರೀತಿ ಓದ್ಬೇಕು ಅನ್ನೋಂಥದ್ದನ್ನ ಸಿಂಪಲ್ ಆಗಿ ನೋಡೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇಡೀ ಸಬ್ಜೆಕ್ಟ್ ಹಿಡ್ತಾ ಸಿಗುತ್ತೆ. ನೋಡಿ ಪೇಷನ್ಸ್ ಆಗಿ, ಆಯ್ತಾ? ನಾನು ಯಾವ ರೀತಿ ಹೇಳ್ತೇನೆ ಅಂತಂದ್ರೆ ಪ್ರತಿ ಯೂನಿಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ನಿಮ್ಗಿರುವಂತ ಸಿಲೆಬಸ್ ಇದು, ಆಯ್ತಾ? ನಿಮ್ಮ ಕಾಲೇಜಲ್ಲಿ ಕೊಟ್ಟಿರುವಂತ ಸಿಲೆಬಸ್, ಅದೇ ಸಿಲೆಬಸ್ ನಾನು ಪ್ರತಿ ಯೂನಿಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಪ್ರತಿ ಯೂನಿಟ್ ಬೇಸಿಕ್ ಆಗಿ ನಾನು ಹೇಳ್ಬಿಡ್ತೇನೆ ಈ ಯೂನಿಟ್ ಅಲ್ಲಿ ಇಷ್ಟಿಷ್ಟು ಓದ್ತೀರಾ ಅಂತ. ನೀವೇನೋ ನಿಮ್ ಸಿಲೆಬಸ್ ಕಾಪಿನ ತೆಗ್ದು ನೋಡಿದ್ರೆ ನಿಮ್ ಸಿಲೆಬಸ್ ಕಾಪಿ ಈ ತರ ಇದೆ. ಯೂನಿಟ್ 1, 2, 3, 4, 5 ಅಂತೆಲ್ಲ ಇಷ್ಟೆಲ್ಲ ಕೊಟ್ಟಿರ್ತಾರೆ. ಸರ್ ಇದು ಏನ್ ಸರ್ ಇಷ್ಟೊಂದು ನೋಡಿದ್ರೆ ಇದೇನು ಅರ್ಥನೇ ಆಗ್ತಾ ಇಲ್ಲ, ಯಾವ ವಿಷಯ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಕಾಮರ್ಸ್ ಸ್ಟೂಡೆಂಟ್ಸ್ ಗಳು ಸ್ವಲ್ಪ ಕಾಂಟ್ರಾಕ್ಟ್ ಲಾಗಳನ್ನ ಓದಿರ್ತಾರೆ ಅನ್ನೋದ್ ಬಿಟ್ರೆ ಅವ್ರ ಸಬ್ಜೆಕ್ಟ್ ಅಲ್ಲಿ, ಅವ್ರಿಗೆ ಬಿಟ್ರೆ ಇದೇನ್ ಸರ್ ಇದೇನು ಅರ್ಥನೇ ಆಗ್ತಾ ಇಲ್ಲ, ಇದಕ್ಕೇನಾದ್ರೂ ಒಂದು ಲಿಂಕ್ ಮಾಡಕ್ಕಾಗುತ್ತಾ, ಕನೆಕ್ಟಿವಿಟಿ ಮಾಡಕ್ಕಾಗುತ್ತಾ, ಒಂದು ಸ್ಟೋರಿ ತರ ಮಾಡಕ್ಕಾಗುತ್ತಾ, ಅರ್ಥ ಮಾಡ್ಕೊಳ್ಳೋ ತರ ಅಂತಂತಂದ್ರೆ ಇಡೀ ಸಿಲೆಬಸ್ ನಾನು ಜಸ್ಟ್ ಒಂದು ಪೇಜ್ ಅಲ್ಲಿ ಅರ್ಥ ಮಾಡಿಸ್ತೇನೆ. ದಯವಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಈ ಪೇಜ್ ನೋಡಿ, ಮತ್ತೊಂದ್ಸಲ ಪಾಸ್ ಮಾಡಿ ನೋಡಿ. ಏನು ನಿಮಗಂತೂ ಒಂದು ಗೊತ್ತಿದೆ, ಟೋಟಲ್ ಆಗಿ ಎಷ್ಟು ಯೂನಿಟ್ ಇರುತ್ತೆ ಸರ್? 5 ಯೂನಿಟ್ ಇರುತ್ತಲ್ವಾ ಒಂದು ಸಿಲೆಬಸ್ ಅಲ್ಲಿ. ನಾನು ಆಲ್ರೆಡಿ ಹೇಳ್ದ ಹಾಗೆ ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಸುಮಾರು 200 ಸೆಕ್ಷನ್ಸ್ ಗಳ ಮೇಲಿರುವಂತಹ ಒಂದು ಲಾ. ಆದರೆ ಎಲ್ಲದೂ ಕೂಡ ಒಂದೇ ಸಲ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗ್ತೀರಾ, ಓದಕ್ ಆಗಲ್ಲ ಅಂತೇಳಿ ಸೆಮ್ ವೈಸ್ ಮಾಡಿ ಫಸ್ಟ್ ಸೆಮ್ಮಿಗೆ ಅಪ್ ಟು 75 ತನಕ ಮಾಡಿ, ಸೆಕೆಂಡ್ ಸೆಮ್ಮಿಗೆ 75ರಿಂದ 200+ ಏನಿದೆ ಆ ಆಕ್ಟ್ ಗಳನ್ನ ಇಟ್ಟಿದ್ದಾರೆ. ಕ್ಲಿಯರ್ ಅಲ್ವಾ? ಈಗ ನೀವು ಓದುವಂತದ್ದು 75 ಸೆಕ್ಷನ್ ತನಕ ಓದ್ತೀರಾ. ಈ 75 ಸೆಕ್ಷನ್ ಅಲ್ಲಿ ಮತ್ತೆ ಯೂನಿಟ್ ವೈಸ್ ಡಿವೈಡ್ ಮಾಡ್ಬೇಕಲ್ವಾ? ನೋಡಿ 75 ಸೆಕ್ಷನ್ ಇದೆ, ಇದು ಮತ್ತೆ ಡಿವೈಡ್ ಮಾಡ್ಬಿಟ್ಟು ಯೂನಿಟ್ 1, 2, 3, 4 ಮಾತ್ರ. ಸರ್ 5 ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ 5 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನುವಂತ ಬೇರೆನೆ ಕಾನೂನಿದೆ. ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನುವಂಥದ್ದು ನಿಮಗೆ ಮೊದಲನೇದು 75 ಸೆಕ್ಷನ್ 4 ಯೂನಿಟ್ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನೋವಂಥದ್ದು 5ನೇ ಯೂನಿಟ್ ಇಟ್ಟಿದ್ದಾರೆ. ಸರ್ ಇದರಲ್ಲಿ ಸಿಂಪಲ್ ಆಗಿ ಒಂದು ಸ್ಟೋರಿ ತರ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು, ಒಪ್ಪಂದ ಅಂತಂದ್ರೆ ಏನು, ಯಾವ ರೀತಿ ಫಾರ್ಮ್ ಆಗುತ್ತೆ, ಅದು ಫಾರ್ಮ್ ಆಗ್ಬೇಕಂದ್ರೆ ಏನೇನ್ ಆಗ್ಬೇಕು, ಅವಶ್ಯಕತೆಗಳು ಏನು ಅನ್ನುವಂಥದ್ದನ್ನ ಫಸ್ಟ್ ಯೂನಿಟ್ ಅಲ್ಲಿ ಓದ್ತೀರಾ. ಸೆಕೆಂಡ್ ಯೂನಿಟ್ ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಏನಂತ ತಿಳ್ಕೊಂಡು ಬಂದಿರ್ತಾನೆ. ಸೆಕೆಂಡ್ ಯೂನಿಟ್ ಅಲ್ಲಿ ಕೆಪಾಸಿಟಿ ಅಂತಂದ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಬಹುದು ಅಂತ. ಹಂಗಂತಂದ್ರೆ 18 ವರ್ಷದ ಕೆಳಗಡೆ ಇರುವಂತ ಒಬ್ಬ ಅಪ್ರಾಪ್ತ ಬಂದು ಕಾಂಟ್ರಾಕ್ಟ್ ಮಾಡಿದ್ರೆ ವ್ಯಾಲಿಡ್ ಆಗುತ್ತಾ? ಇಲ್ಲ. ಮತ್ತೆ ಒಬ್ಬ ಯಾರಾದ್ರೂ ಲುನಾಟಿಕ್ ಪರ್ಸನ್ ಅಂತಂದ್ರೆ ಅಮಲಿನಲ್ಲಿ ಇರುವಂತ ಕಾಂಟ್ರಾಕ್ಟ್ ಮಾಡಿದ್ರೆ ಆಗುತ್ತಾ? ಇಲ್ಲ. ಬುದ್ಧಿಮಾಂದ್ಯ ಮೈಂಡ್ ಇಂದ ಅವನಿಗೆ ಹುಚ್ಚ ಅವನ್ ಬಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೇಸ್ ಹಾಕಿದ್ರೆ ಆಗುತ್ತಾ? ಇಲ್ಲ. ಸೊ ಯಾರಿಂದ ಆಗುತ್ತೆ, ಯಾರಿಂದ ಆಗೋಲ್ಲ ಅನ್ನುವಂಥದ್ದನ್ನ ಸೆಕೆಂಡ್ ಯೂನಿಟ್ ಅಲ್ಲಿ ಕಲಿತೀರಾ. ಆಮೇಲೆ ಮುಕ್ತ ಸಮ್ಮತಿ ಇರಬೇಕು. ಯಾರ್ದಾದ್ರೂ ತಲೆ ಹತ್ರ ಒಂದು ಬಂದೂಕ್ನ ಇಟ್ಬಿಟ್ಟು ಓಕೆ ನೀನ್ ಸೈನ್ ಮಾಡು ಅಂತಂದ್ರೆ ಆಗುತ್ತಾ? ಇಲ್ಲ. ಅವಾಗ ಒಂದು ಸೈನ್ ಮಾಡಿರ್ತಾನೆ, ಪ್ರೆಷರ್ ಮೇಲೆ ಮಾಡಿರ್ತಾನೆ, ಅದನ್ನ ಕಾಂಟ್ರಾಕ್ಟ್ ಅಂತ ನಾವು ಕರೆಯಲ್ಲ. ಇಬ್ರು ಮಧ್ಯೆ ಲೀಗಲ್ ಹೆಲ್ದಿ ಡೀಲ್ ಅಂತ ಕರೆಯಲ್ಲ, ಅದು ಫೋರ್ಸಬಲ್ ಡೀಲ್, ಅದು ಕಾಂಟ್ರಾಕ್ಟೇ ಆಗೋದಿಲ್ಲ. ಇದನ್ನ ಯೂನಿಟ್ 2 ದಲ್ಲಿ ಕಲಿತೀರಾ ನೀವು. ಯೂನಿಟ್ 3 ದಲ್ಲಿ ಓಕೆ, ಯೂನಿಟ್ 1 ನಲ್ಲಿ ಬೇಸಿಕ್ ಏನೋ ನೋಡಿದ್ರಿ, ಯೂನಿಟ್ 2 ದಲ್ಲಿ ಕೆಪಾಸಿಟಿ ಯಾವ ತರ, ಓಕೆ ಅವನು ಬೇಕಂತ ಕೊಟ್ಟಿದ್ದಾನ ಇಲ್ಲ ಅಂತ ಕೊಟ್ಟಿದ್ದಾನ ಅಂತ ನೋಡಿದ್ರಿ. ಕಾಂಟ್ರಾಕ್ಟ್ ಏನೋ ಆಯ್ತಪ್ಪ, ಈ ಕಾಂಟ್ರಾಕ್ಟ್ ಆದ್ಮೇಲೆ ನಡೆಸ್ತಾರೆ ಅಂತ ಏನಾದ್ರು ಇದೆಯಾ? ಇಲ್ಲ, ಕೆಲವರು ಮೋಸ ಮಾಡ್ತಾರೆ. ಸೊ ಇಲ್ಲಿ ಯೂನಿಟ್ 3 ಏನ್ ಮಾತಾಡುತ್ತೆ ಅಂತಂದ್ರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡುತ್ತೆ. ಸೊ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತಂದ್ರೆ ಕಾಂಟ್ರಾಕ್ಟ್ ಮುರಿಯೋದ್ರ ಬಗ್ಗೆ ಮಾತಾಡುತ್ತೆ. ಕಾಂಟ್ರಾಕ್ಟ್ ಯಾವ್ಯಾವ ರೀತಿ ಮುರಿಬಹುದು? ಒಂದು, ಡೀಲ್ ಕಂಪ್ಲೀಟ್ ಆದ್ರೆ ಮುರಿಬಹುದು, ಇಲ್ಲ ಏನ್ ಮಾತಾಡಿರ್ತಾರೆ ಅದು ನಾಶ ಆದ್ರೆ ಮುರಿಬಹುದು, ಇಲ್ಲ ಯಾವ್ದೋ ಒಬ್ಬ ಪಾರ್ಟಿ ವಾಪಸ್ ತಗೋಣ ಅಂದ್ರೆ ಮುರಿಬಹುದು, ಇಲ್ಲ ಚೇಂಜಸ್ ಆಲ್ಟ್ರೇಷನ್ ಮಾಡಿದ್ರೆ ಮುರಿಬಹುದು. ಅರ್ಥ ಆಗ್ತಿದೆಯಾ ನಿಮಗೆ? ಯಾವ ರೀತಿ ಮಾಡ್ಕೊಂಡಿರುವಂತಹ ಕಾಂಟ್ರಾಕ್ಟ್ ಮುರಿದೋಗುತ್ತೆ ಅನ್ನೋದನ್ನ ಯೂನಿಟ್ 3 ಅಲ್ಲಿ ಓದ್ತೀರಾ. ಸರಿ ಸರ್, ಕಾಂಟ್ರಾಕ್ಟ್ ಮುರಿದು ಹೋಗಿದ್ದು ಆಗೋಯ್ತು, ಈ ಕಾಂಟ್ರಾಕ್ಟ್ ಮುರಿದೋಗಿದೆ ಅಂದಿದ ತಕ್ಷಣ ಅದ್ರ ನೆಕ್ಸ್ಟ್ ಇನ್ನೇನ್ ಬರುತ್ತೆ? ಮುರಿದೋದ್ಮೇಲೆ ಪರಿಹಾರ ಬೇಕೇ ಬೇಕಲ್ವಾ? ಡ್ಯಾಮೇಜಸ್ ಅಂತ ಕರಿತೀವಿ ನಾವು ಅದನ್ನ, ಕಾನೂನಿನ ಭಾಷೆಯಲ್ಲಿ ಡ್ಯಾಮೇಜಸ್ ಅಂತ ಕರಿತೀವಿ. ಸೊ ಈ ಡ್ಯಾಮೇಜಸ್ ಪರಿಹಾರ ಯಾವ ರೀತಿ ಸಿಗುತ್ತದೆ ಇಫ್ ಇನ್ ಕೇಸ್ ಕಾಂಟ್ರಾಕ್ಟ್ ಮುರಿದು ಹೋದಲ್ಲಿ ಅನ್ನುವಂಥದ್ದನ್ನ ನೀವು ಯೂನಿಟ್ 4 ಅಲ್ಲಿ ಓದ್ತೀರಾ. ಈ ಸ್ಟೋರಿ ಚೆನ್ನಾಗಿ ಅರ್ಥ ಆಯ್ತಲ್ವಾ? ಯೂನಿಟ್ 1 ಅಲ್ಲಿ ಬೇಸಿಕ್ ಓದ್ತೀರಾ, ಯೂನಿಟ್ 2 ದಲ್ಲಿ ಕೆಪಾಸಿಟಿ ಎಷ್ಟಂತ ಓದ್ತೀರಾ, ಯೂನಿಟ್ 3 ಅಲ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಓದ್ತೀರಾ, ಯೂನಿಟ್ 4 ಅಲ್ಲಿ ಡ್ಯಾಮೇಜಸ್ ಗಳ ಬಗ್ಗೆ ಓದ್ತೀರಾ. ಇದಿಷ್ಟು 4 ಯೂನಿಟ್ ಹೇಳಿದ್ರೆ 5ನೇ ಯೂನಿಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಇದೆ. ಅಂತಂದ್ರೆ ನನಗೆ ಇಂಥದ್ದೇ ವಸ್ತು ಬೇಕು, ನಿರ್ದಿಷ್ಟವಾಗಿ ನನಗೆ ಇದೇ ವಸ್ತುನ ಬಿಡಿಸ್ಕೊಡಿ ಮಹಾಸ್ವಾಮಿಗಳೇ, ಮೈ ಲಾರ್ಡ್ ಅಂತ ಹೇಳಿ ನಾವು ಕೋರ್ಟ್ ಅಲ್ಲಿ ಏನ್ ಅಪ್ಲಿಕೇಶನ್ ಹಾಕ್ತಿವಲ್ವಾ, ನಂದು ಗಾಡಿ ಕಳೆದೋಗಿದೆ ಅಂತಂದ್ರೆ ಗಾಡಿ ಬದಲಿಗೆ ನೀವು ಕಾಂಪನ್ಸೇಷನ್ ಕೊಡ್ಸೋದು ಅಥವಾ ಅವನಿಗೆ ಜೈಲಿಗೆ ಹಾಕೋದು ಅವೆಲ್ಲ ಬೇಡ, ನನಗೆ ನನ್ನ ಗಾಡಿನೇ ಬೇಕು. ಒಂದು ಉದಾಹರಣೆ ಹೇಳ್ತಾ ಇರೋದು.
ಈ ರೀತಿ ಕ್ಲೇಮ್ ಮಾಡುವಂತಹ ವಿಷಯಗಳನ್ನ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಇದು ನಿಮ್ಮ 5ನೇ ಯೂನಿಟ್ ಗವರ್ನ್ ಮಾಡುತ್ತೆ. ಈ ಪೇಜನ್ನ ಮತ್ತೊಂದ್ಸಲ ಓಡಿಸಿ ನೋಡಿ ಸಬ್ಜೆಕ್ಟ್ ನ ಹಿಡ್ತಾ ತುಂಬಾ ಚೆನ್ನಾಗಿ ಸಿಗುತ್ತೆ. ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ನ ಹಿಡ್ತಾ ತುಂಬಾ ಚೆನ್ನಾಗಿ ಸಿಗುತ್ತೆ. ಓಕೆ, ವೆಲ್ ಆಯ್ತು ಸರ್, ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ನ ಬೇಸಿಕ್ ಆಗಿ ಏನೋ ಹೇಳಿದ್ರಿ, ಸ್ವಲ್ಪ ನಮ್ಮ ಸಿಲೆಬಸ್ ಕಾಪಿನ ನಾವು ಕೈಯಲ್ಲಿ ಇಟ್ಕೊಂಡಿದೀವಿ, ಅದನ್ನೊಂದು ಸ್ವಲ್ಪ ಅರ್ಥ ಮಾಡಿಸಿ ಸರ್, ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳುವಂತವರಿಗೆ ನಾನು ಇದನ್ನ ಈಗ ಕಂಟಿನ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಓಕೆ, ಈಗ ಫಾರ್ಮೇಶನ್ ಆಫ್ ದ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂಡ್ ದ ಕಾಂಟ್ರಾಕ್ಟ್ ಡೆಫಿನೇಷನ್ ಕ್ಲಾಸಿಫಿಕೇಶನ್ ನಾನು ಹೇಳಿದೆ ಅಲ್ವಾ. ಒಂದು ಕಾಂಟ್ರಾಕ್ಟ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಒಂದು ಒಪ್ಪಂದ ಯಾವ ರೀತಿ ರಚನೆ ಆಗುತ್ತೆ, ಅದರ ವ್ಯಾಖ್ಯಾನ ಏನು, ಇಟ್ಸ್ ಮೀನ್ ದ ಡೆಫಿನೇಷನ್ ಏನು, ವಾಟ್ ಆರ್ ದ ಕ್ಲಾಸಿಫಿಕೇಶನ್, ಯಾವ ರೀತಿ ವಿಧಗಳಿದೆ, ಯಾವ ರೀತಿ ಆಫರ್ ಅಂದ್ರೆ ಏನು, ಇದರಲ್ಲಿ ಆಫರು ಮತ್ತೆ ಅಕ್ಸೆಪ್ಟೆನ್ಸ್ ಅಂತೆಲ್ಲ ಬರುತ್ತೆ. ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಏನಾಗುತ್ತೆ ಅಂತಂದ್ರೆ ಒಂದು ಆಫರ್ ಡೀಲ್ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಉದಾಹರಣೆ ಹೇಳ್ತೀನಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಕೋಚಿಂಗ್ ಅಲ್ಲಿ ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಸಿಗುತ್ತೆ ಎಷ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಪೇಯ್ಡ್ ಇದೆ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯೂನಿಟ್ 1 ಅರ್ಥ ಆಗ್ಬಿಡುತ್ತೆ. ಯೂನಿಟ್ 1 ನಾನು ಒಂದು ವಿತಿನ್ 2 ಮಿನಿಟ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇಂಟರ್ನಲ್ ಡೀಪ್ ಆಗಿ ನೀವು ಓದ್ಬೇಕಾಗುತ್ತೆ, ನಾನು ಹೇಳ್ತಾ ಇರೋದು. ಫಸ್ಟ್ ಏನು, ಒಂದು ಆಫರ್ ಕೊಡ್ತಾರೆ ಯಾರಾದ್ರೂ ಒಬ್ರು. ಓಕೆ, ಆಫರ್ ಅಂತಂದ್ರೆ ಏನ್ ಗೊತ್ತಾ, ಒಂದು ಅಂಗಡಿ ಇದೆ, ಅಂಗಡಿಯಲ್ಲಿ ಹೊರಗಡೆ ಒಂದು ಮಾಲಲ್ಲಿ ಏನೋ ಇಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಮಾರಕ್ ಇಟ್ಟಿದ್ದಾನಪ್ಪ, ಮಾಲಲ್ಲಿ ಏನೋ ಒಂದು ಮಾರಕ್ ಇಟ್ಟಿದ್ದಾನೆ ಅಂತಂದ್ರೆ ಇವ್ನು ಆಫರ್ ಮಾಡ್ತಾ ಇದ್ದಾನೆ. ಓಕೆ, 500 ರುಪೀಸಿಗೆ ನಾನು ಈ ಡ್ರೆಸ್ ಅನ್ನ ಮಾರ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಆಫರ್. ಅರ್ಥ ಆಯ್ತಾ ನಿಮಗೆ? ಇದನ್ನು ಕೂಡ ನೀವು ಇದ್ರೆ ಸಿಲೆಬಸ್ ಅಲ್ಲಿ ಯೂನಿಟ್ 1 ಒನ್ಸ್ ಆಫರ್ ಆದ್ಮೇಲೆ ಏನಾಗ್ಬೇಕು, ಅಕ್ಸೆಪ್ಟೆನ್ಸ್ ಆಗ್ಬೇಕು. ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ರಿಸೀವ್ ಮಾಡ್ಬೇಕು. ಯಾರು, ಇನ್ನೊಬ್ಬ ನೋಡಕ್ ಬಂದಿರಾನ, ಹೊರಗಡೆ ಯಾರು ನೋಡಕ್ ಬಂದಿರ್ತಾನೆ, ಇವನು ಓಕೆ ನೀನ್ 500 ಹೇಳ್ತಾ ಇರೋದು ನನಗೆ ಓಕೆ ಅಪ್ಪ, ನನಗೆ ಕೊಡು ಅಂತ ಹೇಳ್ಬೇಕು. ಇದನ್ನ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಒನ್ಸ್ ಅಕ್ಸೆಪ್ಟೆನ್ಸ್ ಆಗಿದ ತಕ್ಷಣನೇ ಕನ್ಸಿಡರೇಷನ್ ಅನ್ನುವಂಥದ್ದು ಮಧ್ಯದಲ್ಲಿ ಬರುತ್ತೆ. ಏನ್ ಸರ್ ಇದು ಕನ್ಸಿಡರೇಷನ್ ಅಂತಂದ್ರೆ ಪ್ರತಿಫಲ. ಸರ್ ಇದು ಅರ್ಥ ಆಗ್ಲಿಲ್ಲ ಸರ್. ಪ್ರತಿಫಲ ಏನು ಅಂತಂತಂದ್ರೆ 500 ರೂಪಾಯಿ ಅಂಗಡಿಯವನಿಗೆ ಸಿಗ್ತಾ ಇದೆ, 500 ರೂಪಾಯಿ ಬದಲಿಗೆ ಬಟ್ಟೆ ತಗೊಂಡಿರುವಂತ ಗ್ರಾಹಕನಿಗೆ ಸಿಗ್ತಾ ಇದೆ. ಇಲ್ಲಿ ಇಬ್ಬರಿಗೂ ಕೂಡ ಎಕ್ಸ್ಚೇಂಜ್ ಇದೆ. ನನಗೆ ದುಡ್ಡು ಸಿಗ್ತಾ ಇದೆ, ನಿನಗೆ ಸಿಗ್ತಾ ಇದೆ, ಕನ್ಸಿಡರೇಷನ್ ಪ್ರತಿಫಲ ಅಂತೀವಿ. ನನಗೇನೋ ಒಂದು ಪ್ರತಿಫಲ ಸಿಗ್ತಾ ಇದೆ, ಅವನಿಗೇನೋ ಒಂದು ಪ್ರತಿಫಲ ಸಿಗ್ತಾ ಇದೆ. ಇದು ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಆಗ್ಬೇಕು. ಆಯ್ತಾ, ಪ್ರತಿಫಲ ಇರಬೇಕು. ಇದು ಬರೀ ಪ್ರತಿಫಲ ಅಲ್ಲ, ಇದ್ರ ಜೊತೆ ಒಂದು ಅಗ್ರಿಮೆಂಟ್ ಆಗ್ಬೇಕು. ಅಂತಂದ್ರೆ ಸಮಟೈಮ್ಸ್ ನೀವು ಡೈರೆಕ್ಟ್ ಆಗಿ ಕೊಟ್ಟು ತಗೊಂಡ್ ಬರ್ತೀರಾ, ಇಟ್ಸ್ ಎ ಇನ್ಫಾರ್ಮಲ್ ಅಗ್ರಿಮೆಂಟ್, ಬಟ್ ಇಟ್ಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಅಗ್ರಿಮೆಂಟ್ ಇಫ್ ಇಟ್ ಈಸ್ ಏನಾದ್ರೂ ಲೀಗಲಿ ವ್ಯಾಲಿಡ್ ಇತ್ತು ಅಂತಂದ್ರೆ, ಕಾನೂನಿನ ಪ್ರಕಾರ ಇದು ಅಗ್ರಿಮೆಂಟ್ ವ್ಯಾಲಿಡ್ ಇತ್ತು ಅಂತಂತಂದ್ರೆ, ನಿಮ್ಮ ಕಾಂಟ್ರಾಕ್ಟ್, ನಿಮ್ಮ ಒಪ್ಪಂದ, ನಿಮ್ಮ ಕರಾರು ಇಲ್ಲಿ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಒಂದು ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಅಲ್ಲಿ ಆಫರ್ ಆಗ್ಬೇಕು, ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಅದ್ರ ಕನ್ಸಿಡರೇಷನ್ ಇರಬೇಕು, ಅಗ್ರಿಮೆಂಟ್ ಇರಬೇಕು, ಅದು ಲೀಗಲಿ ವ್ಯಾಲಿಡ್ ಇರಬೇಕು, ಆಮೇಲೆ ಬಂದು ಕಾಂಟ್ರಾಕ್ಟ್ ಆಗುತ್ತೆ. ನಿಮ್ಮದೊಂದು ಮೇಜರ್ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ. ಅದ್ರಲ್ಲಿ ನೀವು ಎಲ್ಲಾ ಪಾಯಿಂಟ್ಸ್ ಗಳನ್ನು ಬರೀಬಹುದು. ಅರ್ಥ ಆಯ್ತಾ? ಇದೇ ಪಾಯಿಂಟ್ಸ್ ಗಳನ್ನ ಕಮ್ಯುನಿಕೇಶನ್ ಆಗಿರ್ಬೇಕು, ರಿವೋಕೇಶನ್ ಯಾವಾಗ ಮಾಡ್ಕೊಳ್ಳುವಂಥದ್ದು, ಆಫರ್ ಅಂದ್ರೇನು, ಟೆಂಡರ್ ಅಂದ್ರೇನು, ಕನ್ಸಿಡರೇಷನ್ ಅಂದ್ರೆ ನಾನು ಹೇಳಿದ್ನಲ್ಲ ಕೆಳಗಡೆ ವರ್ಡ್ಸ್, ಅವನ್ನೇ ಸ್ಪ್ಲಿಟ್ ಮಾಡಿ ಹೇಳಿದ್ದಾರೆ. ಕನ್ಸಿಡರೇಷನ್ ಎಕ್ಸೆಪ್ಷನ್ಸ್ ಇದ್ರಲ್ಲಿ ಯಾವ ರೀತಿ ಓದ್ತಿರೋ ಗೊತ್ತಾ, ಅಕ್ಸೆಪ್ಟೆನ್ಸ್ ಯಾವಾಗ ಎಕ್ಸೆಪ್ಷನ್ಸ್ ಇದೆ, ಅಪವಾದಗಳೇನಿದೆ ಯಾವಾಗ ಬಿಡಬಹುದು, ಅದೇ ಕನ್ಸಿಡರೇಷನ್ ಯಾವಾಗ ಎಕ್ಸೆಪ್ಷನ್ಸ್ ಇದೆ. ಈ ಕನ್ಸಿಡರೇಷನ್ ಅಲ್ಲಿ ಬರುವಂತ ಮತ್ತೊಂದು ಕಾನ್ಸೆಪ್ಟ್ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್. ಈ ರೀತಿ ಪಿಕ್ಚರೈಸ್ ಮಾಡಿಬಿಟ್ಟು ವಿಜುವಲೈಸೇಷನ್ ಅಲ್ಲಿ ನಾವು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀವಿ ನಮ್ಮ ಕೋಚಿಂಗ್ ಕ್ಲಾಸಸ್ಗಳಲ್ಲಿ. ಆಯ್ತಾ? ಸೊ ಆ ಕೋಚಿಂಗ್ ಕ್ಲಾಸಸ್ಗಳಿಗೆ ಪ್ರತಿ ಪೇಜಲ್ಲಿ ಕೊಟ್ಟಿರುವಂತ ಕೆಳಗಡೆ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಷ್ಟು ಪೇಯ್ಡ್ ಇದೆ, ಎಷ್ಟು ಅಮೌಂಟ್ ಕಟ್ಟಬೇಕೇನು ಅಂತ ಹೇಳ್ತಾರೆ, ಅದ್ರಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ತೀವಿ. ಓಕೆ, ವೆಲ್ ಈಗ ಸೆಕೆಂಡ್ ಯೂನಿಟ್ ನ ಎಂಟ್ರಿ ಕೊಡ್ತೀರಾ. ಸೆಕೆಂಡ್ ಯೂನಿಟ್ ಅಲ್ಲಿ ಏನೇನಿದೆ ಅಂತಂದ್ರೆ ನಾನು ನಿಮಗೆ ಹೇಳಿದೆ, ಫಸ್ಟ್ ಯೂನಿಟ್ ಅಲ್ಲಿ ಬೇಸಿಕ್ ಕಲ್ತ್ಕೊಂಡು ಬರ್ತೀರಾ. ಸೆಕೆಂಡ್ ಯೂನಿಟ್ ಅಲ್ಲಿ ಕೆಪಾಸಿಟಿ ಬಗ್ಗೆ ಮಾತಾಡ್ತೀರಾ. ಇಲ್ಲಿದೆ ನೋಡಿ, ಯಾರಿಗೆ ಎಷ್ಟು ಕೆಪಾಸಿಟಿ, ಮೈನರ್ಸ್ ವ್ಯಾಲಿಡಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಹಾಕೊಂಡು ಚೆಕ್ ಮಾಡ್ತೀರಾ. ಅನ್ಸೌಂಡ್ ಮೈಂಡ್ ಬಗ್ಗೆ ಚೆಕ್ ಮಾಡ್ತೀರಾ. ದ ಪರ್ಸನ್ ಈಸ್ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತಂದ್ರೆ ಏನು, ಕಾನೂನಿಂದ ಅನರ್ಹಗೊಂಡ ವ್ಯಕ್ತಿ ಅಂತಂದ್ರೆ ಕಾನೂನೇ ಹೇಳಿರುತ್ತೆ ಇವನ್ ಕಾಂಟ್ರಾಕ್ಟ್ ಇಂತ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ, ಈ ಚಿಕ್ಕವರಿಂದ. ಅಥವಾ ಅಸ್ವಸ್ಥ ಮನಸ್ಸು, ಇಟ್ಸ್ ಮೀನ್ ದಟ್ ಹುಚ್ಚ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಇವರೆಲ್ಲ ಮಾಡ್ಕೊಂಡಾಗ ಕಾನೂನು ಎಷ್ಟು ಮಟ್ಟಿಗೆ ವ್ಯಾಲಿಡ್ ಇಲ್ಲ ಅನ್ನೋದನ್ನ ಕಲಿತೀರಾ. ಆಮೇಲೆ ಕನ್ಸೆಂಟ್ ಬಗ್ಗೆ, ಫ್ರೀ ಕನ್ಸೆಂಟ್ ನಾನು ನಿಮಗೆ ಹೇಳಿದೆ, ಮುಕ್ತ ಒಪ್ಪಂದ, ಅದ್ರ ಬಗ್ಗೆ ಕಲಿತೀರಾ, ಅದ್ಯಾವ ರೀತಿ ಇರಬೇಕು ಅಂತ. ಆಮೇಲೆ ಕೋರಿಷನ್, ಅಂಡು ಇನ್ಫ್ಲೂಯೆನ್ಸ್ ಅಂತ ಇದೆ. ಯಾವನಾದ್ರೂ ತಲೆ ಮೇಲೆ ಇಟ್ಟು ತಪ್ಪು ಅನಗತ್ಯ ಪ್ರಭಾವದಿಂದ ನಿಮ್ಮ ಹತ್ರ ಏನಾದ್ರೂ ಫೋರ್ಸ್ಫುಲಿ ತಗೊಂಡಾಗ ಅದು ಕಾಂಟ್ರಾಕ್ಟ್ ಇನ್ವ್ಯಾಲಿಡ್ ಆಗುತ್ತೆ. ಫ್ರೀ ಕನ್ಸೆಂಟ್ ಇರಬೇಕು, ಇಲ್ಲ ಅದು ಇನ್ವ್ಯಾಲಿಡ್ ಆಗುತ್ತೆ. ಫ್ರೀ ಕನ್ಸೆಂಟ್ ಇದ್ರೆ ಮಾತ್ರ ಅದು, ಫ್ರೀ ಕನ್ಸೆಂಟ್ ಇದ್ರೆ ವ್ಯಾಲಿಡ್ ಆಗುತ್ತೆ, ಫ್ರೀ ಕನ್ಸೆಂಟ್ ಇರ್ಲಿಲ್ಲ ಅಂತಂದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ, ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಫ್ರಾಡ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ, ಮಿಸ್ಟೇಕ್ ಮಾಡಿದ್ರೆ, ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ರೆ, ಅರ್ಥ ಆಯ್ತಾ,
ಲೀಗಾಲಿಟಿ ಆಫ್ ಆಬ್ಜೆಕ್ಟ್ ಇಲ್ಲ ಅಂತಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದ್ರಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲಿತೀರಾ, ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ, ಅನಿಶ್ಚಿತ ಒಪ್ಪಂದಗಳು ಅಂತ. ಜಸ್ಟ್ ಲೈಕ್ ಇನ್ಸೂರೆನ್ಸ್ ಅಂತ ತಗೊಂಡಿರಿ. ಇನ್ಸೂರೆನ್ಸ್ ಹೆಂಗ್ ಗೊತ್ತಾ, ಉದಾಹರಣೆ ನಾನು LIC ಅಂತ ತಗೊಂತೀನಿ. ನೀನ್ ಸತ್ತೋದ್ರೆ ನಿನ್ ದುಡ್ಡು ಬರುತ್ತೆ ಅಂತಂದ್ರೆ ಅವ್ನು ಸಾಯ್ಬೇಕು, ಅದು ಅನಿಶ್ಚಿತ ಘಟನೆ, ಮುಂದೆ ನಡೆಯುವಂತ ಘಟನೆ. ಆ ಘಟನೆಯ ಪ್ರಭಾವದ ಆಧಾರದ ಮೇಲೆ ಅವನಿಗೆ ಒಂದು ಏನಿದೆ ಅಂತಲ್ಲ ಅದನ್ನ ಫೆಸಿಲಿಟಿನ ಕೊಡಬೇಕು ಅನ್ನುವಂತ ಒಂದು ಏನ್ ಅಗ್ರಿಮೆಂಟ್ ಆಗಿರುತ್ತೆ, ಏನೋ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ, ಅದನ್ನ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಕರೀತೀವಿ. ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾವಿನ್ನು ಡೀಪ್ ಆಗಿ ಹೇಳಿದೀವಿ ನೆಕ್ಸ್ಟ್ ಕ್ಲಾಸ್. ದಿಸ್ ದ ಓನ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ನಾನು ಬೇಸಿಕ್ ಆಗಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, ವೆಲ್, ನೆಕ್ಸ್ಟ್ ಏನಾದ್ರು ಬಂದೆ ನೀವು ಇದಾದ್ಮೇಲೆ ಕಾಂಟ್ರಾಕ್ಟ್ 1 ಯೂನಿಟ್ 3 ನಾನು ಎಂಟ್ರಿ ಕೊಡ್ತೀನಿ. ಯೂನಿಟ್ 3 ನಾನು ಹೇಳಿದೆ ಕಾಂಟ್ರಾಕ್ಟ್ ಯೂನಿಟ್ 1 ಅಲ್ಲಿ ಏನಾಗಿತ್ತು, ಬೇಸಿಕ್ ತಿಳ್ಕೊಂಡ್ರಿ ಅಂತ ಹೇಳಿದೆ. ಯೂನಿಟ್ 2 ದಲ್ಲಿ ಏನಾಗಿತ್ತು, ಕೆಪಾಸಿಟಿ ಬಗ್ಗೆ ತಿಳ್ಕೊಂಡ್ರಿ, ಕನ್ಸೆಂಟ್ ಬಗ್ಗೆ ತಿಳ್ಕೊಂಡ್ರಿ ಅಂತ. ಯೂನಿಟ್ 3 ಅಲ್ಲಿ ಡಿಸ್ಚಾರ್ಜ್ ಬಗ್ಗೆ ತಿಳ್ಕೊಂತೀರಾ ಅಂತಂದ್ರೆ ಮುರಿದು ಹೋಗೋದು. ಕಾಂಟ್ರಾಕ್ಟ್ ಬೇಸಿಕ್ ಆಯ್ತು, ಇದಾಯ್ತು, ಈಗ ಮುರಿದು ಹೋಗೋದು ಆಯ್ತಾ. ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಯಾವ್ಯಾವ ಟೈಮು ಮತ್ತೆ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಕಲಿತೀರಾ. ಅದಾದ್ಮೇಲೆ ಡಿಸ್ಚಾರ್ಜ್ ಆಗುವಂತ 3 ರೀತಿ ಇದೆ. ಮೇನ್ಲಿ ಡಿಸ್ಚಾರ್ಜ್ ಆಗುವಂತ 3 ರೀತಿ ಇದೆ. ಒಂದು ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಆಗುವಂತ ಸಾಧ್ಯತೆ ಇದೆ, ಇಲ್ಲ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ ದಿಂದ ಆಗುವಂತ ಸಾಧ್ಯತೆ ಇದೆ, ಇಲ್ಲ ಡಿಸ್ಚಾರ್ಜ್ ಬೈ ಫ್ರಸ್ಟ್ರೇಷನ್ ಅಂತ ಕರಿತೀವಿ, ಇಲ್ಲ ಇಂಪಾಸಿಬಿಲಿಟಿ ಅಂತ ಕರಿತೀವಿ, ಅದರಿಂದ ಆಗುವಂತ ಸಾಧ್ಯತೆ ಇದೆ, ಇಲ್ಲ ಬೈ ಬ್ರೀಚ್ ಅಂತ ಇದೆ, ಮುರಿಯೋದ್ರಿಂದ ಆಗುವಂತ ಸಾಧ್ಯತೆ. ಡಿಸ್ಚಾರ್ಜ್ ಅಂದ್ರೆ ಏನು, ವಿಸರ್ಜಿಸುವ ವಿಧಾನ. ಒಂದು ಕಾಂಟ್ರಾಕ್ಟ್ ಏನಾಗಿದೆ, ಒಂದು ಒಪ್ಪಂದ ಏನಾಗಿದೆ, ಒಂದು ಕರಾರು ಏನಾಗಿದೆ, ಈ ಕರಾರನ್ನು ಯಾವ ರೀತಿ ವಿಸರ್ಜಿಸಲ್ಪಡುತ್ತದೆ ಅನ್ನುವಂತ ವಿಧಾನಗಳನ್ನ ನೀವು ಯೂನಿಟ್ 3 ಅಲ್ಲಿ ಕಲಿತೀರಾ. ಸರಿ ಸರ್, ವಿಸರ್ಜನೆ ಆಯ್ತು ಅಂದ್ಮೇಲೆ ಮತ್ತೆ ಯಾರೋ ಒಬ್ಬ ಮುಂದ್ಗಡೆ ಪಾರ್ಟಿಗೆ ಏನಾದ್ರು ಒಂದು ಸಮಸ್ಯೆ ಆದ್ರೆ ಮತ್ತೆ ಅವನಿಗೆ ಪರಿಹಾರ ಬೇಡವಾ, ರೆಮಿಡೀಸ್ ಬೇಕಲ್ವಾ. ಅದೇ ರೆಮಿಡೀಸ್ ನೀವು ಯೂನಿಟ್ 4 ಅಲ್ಲಿ ಕಲಿತೀರಾ. ಗೊತ್ತಾಗ್ತಿದೆಯಲ್ವಾ. ಇಷ್ಟು ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್. ಸುಮ್ಮನೆ ಕಾಂಪ್ಲಿಕೇಟೆಡ್ ಎಲ್ಲ ಮಾಡ್ಕೊಳ್ಳೋ ಅಂತದಲ್ಲ. ಬೇಸಿಕ್ ಆಗಿ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಆಮೇಲೆ ಡೆಪ್ತ್ ಆಗಿ ಹೋಗ್ತಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಕ್ಲಾಸಸ್ಗಳೆಲ್ಲ ಹೇಳಿದೀವಿ ಅದನ್ನ. ಸೊ ಈಗ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ಡ್ಯಾಮೇಜ್ ಅಂಡ್ ಕೈಂಡ್ಸ್ ಆಫ್ ಡ್ಯಾಮೇಜ್ ಏನ್ ಗೊತ್ತಾ, ಇಲ್ಲಿ ಏನಾಗಿದೆ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಗಳಿಗೆ ಇರುವಂತ ವಿವಿಧ ಪರಿಹಾರಗಳು ಯಾವುವು. ಡ್ಯಾಮೇಜಸ್ ಇಟ್ಸ್ ಮೀನು ನಮ್ಮ ಕಾನೂನಿನ ಭಾಷೆಯಲ್ಲಿ ಪರಿಹಾರ ಅಂತ, ಹಾನಿ ಅಂತಲ್ಲ. ನೋಡಿ ಮತ್ತೆ ಹೇಳಿರ್ತೀನಿ, ಕ್ಲಾಸಸ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಪ್ರತಿಯೊಂದು ವರ್ಡಿಂಗ್ ಮೀನಿಂಗು. ಡ್ಯಾಮೇಜ್ ಅಂದ್ರೆ ಬೇರೆ. ಕನ್ನಡ ಮೀಡಿಯಂ ಟೆನ್ಷನ್ ಆಗಲ್ಲ ಬಿಡಿ, ಯಾಕಂದ್ರೆ ಡ್ಯಾಮೇಜಿಗೆ ನಷ್ಟ ಅಂತ ಕೊಟ್ಟಿರ್ತಾರೆ, ಡ್ಯಾಮೇಜಸ್ಗೆ ಪರಿಹಾರ ಅಂತಾನೆ ಕೊಟ್ಟಿರ್ತಾರೆ. ಸೊ ನಿಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಇಂಗ್ಲಿಷ್ ಮೀಡಿಯಂ ಅವರಿಗೆ ಈ ಎಸ್ ಅನ್ನುವಂತ ಒಂದು ವರ್ಡ್ ಅದು ಪರಿಹಾರ ಅನ್ನುವಂತ ಸೂಚನೆ ಬರುತ್ತೆ. ಇನ್ನು 3 ವರ್ಷದಲ್ಲಿ ಸುಮಾರು ಟೈಮ್ ರಿಪೀಟ್ ಆಗುತ್ತೆ ವಿಷಯಗಳು. ಬೇಸಿಕ್ಸ್ ಇಂದ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೇಕು. ಆಮೇಲೆ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತಿದೆ. ಎಷ್ಟರ ದೂರದ ಮಟ್ಟಿಗೆ ನಾವು ಪರಿಹಾರವನ್ನ ಕೊಡಬಹುದು ಅಂತಂದ್ರೆ ಏನೋ ಒಂದು ಕಾಂಟ್ರಾಕ್ಟ್ ಮುರಿದಿದ್ದಾನೆ ಅಂತಂದ್ರೆ ಯಾರ ಜೊತೆ ಮುರಿದಿದ್ರೆ ಅವನಿಗೆ ಕೊಟ್ರೆ ಆಗುತ್ತಾ, ಅಥವಾ ಅವನಿಗೆ ಟಚ್ ಇರುವಂತ ಇನ್ನೊಬ್ರು ರಿಲೇಷನ್, ಅವನಿಗೆ ಟಚ್ ಇರೋ ರಿಲೇಷನ್ ಅಥವಾ ಅವನ ಫ್ರೆಂಡ್ ಎಲ್ಲಿವರೆಗೂ ಪರಿಹಾರ ಕೊಡ್ಬೇಕಪ್ಪ, ಎಷ್ಟಂತ ಪರಿಹಾರ ಕೊಡ್ಬೇಕು ಅನ್ನೋಲ್ಲಿ ಮಿತಿ ಇರುತ್ತಲ್ವಾ, ಆ ಮಿತಿನೇ ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ಆಮೇಲೆ ಅಸರ್ಟೈನ್ಮೆಂಟ್ ಆಫ್ ಡ್ಯಾಮೇಜಸ್ ಅಂತಂದ್ರೆ, ಅಸರ್ಟೈನ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಮಾಡೋದು. ಎಷ್ಟು ಡ್ಯಾಮೇಜಸ್ ಕೊಡ್ಬೇಕಪ್ಪ, ಎಷ್ಟು ಪರಿಹಾರನ ಕೊಡ್ಬೇಕಪ್ಪ ನಾವು ಅನ್ನುವಂತ ಲೆಕ್ಕಾಚಾರನೇ ಅಸೆಸ್ಮೆಂಟ್ ಆಫ್ ಡ್ಯಾಮೇಜ್. ಆಮೇಲೆ ಕ್ವಾಸಿ ಕಾಂಟ್ರಾಕ್ಟ್ಸ್, ಅರೆ ಒಪ್ಪಂದಗಳು ಅಂತ ಕರಿತೀವಿ. ಇದು ಸಂಪೂರ್ಣ ಒಪ್ಪಂದ ಅಲ್ಲ, ಅರೆ ಒಪ್ಪಂದ ಅನ್ನುವಂತ ಮೀನಿಂಗ್ ಹೇಳುತ್ತೆ. ಹೇಳಿದೀನಿ ನನ್ನ ಕ್ಲಾಸ್ ಅಲ್ಲಿ, ದಯವಿಟ್ಟು ಒಂದ್ಸಲ ಇದ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಲಾ ಯೂನಿಟ್ ನಂಬರ್ 5 ನಾನು ಹೇಳಿದೆ. ಯೂನಿಟ್ ನಂಬರ್ 4 ತನಕ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ ಸಿಗ್ಮಾ ಕ್ಲೋಸ್ ಆಗುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ ಟು ಯೂನಿಟ್ 1 ಯೂನಿಟ್ 4 ತನಕ. ಯೂನಿಟ್ ನಂಬರ್ 5 ಇಂದ ಸಿಗ್ಮಾ ಸ್ಟಾರ್ಟ್ ಆಗುತ್ತೆ. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನದು. ಈ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಸೆಕ್ಷನ್ 9 ಇಂದ ಸೆಕ್ಷನ್ 16 ತನಕ ಇಂಪಾರ್ಟೆಂಟ್ ಆಗಿ ಓದಿ, 21 ಓದಿ, 24 ಓದಿ, 36 ಇಂದ 42 ತನಕ ಓದಿ. ನಾವು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿದೆ ಅಂತೇಳಿ KSLU ಯೂನಿವರ್ಸಿಟಿ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಈಗ ನೇಚರ್ ಆಫ್ ದ ಸ್ಪೆಸಿಫಿಕ್ ರಿಕವರಿ ಆಫ್ ದ ಪೊಸೆಷನ್ ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿನ ನೀವು ರಿಕವರ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ನೇಚರ್ ಆಫ್ ದ ಪ್ರಾಪರ್ಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗ್ರಾಂಟ್ ನ ಯಾವ ರೀತಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾರ ಎಗೇನೆಸ್ಟ್ ಆಗಿ ಗ್ರಾಂಟ್ ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ನ ಪವರ್ ಏನು, ಎಷ್ಟರ ಮಟ್ಟಿಗೆ ನಾನು ಗ್ರಾಂಟ್ ಮಾಡಬಹುದು ಅನ್ನುವಂತ ವಿಷಯನ ತಿಳ್ಕೊಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪ್ರಿವೆಂಟಿವ್ ರಿಲೀಫ್, ಅಡ್ವಾನ್ಸ್ ಆಗಿ ನಾವು ರಿಲೀಫ್ ತೆಗೆದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಜಂಕ್ಷನ್ಸ್ ಅಂತ ಬರುತ್ತೆ. ತಡೆಯಾಜ್ಞೆಗಳು, ನಿರ್ಬಂಧಾಜ್ಞೆಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಈ ನಿರ್ಬಂಧಾಜ್ಞೆಯಲ್ಲಿ ತಾತ್ಕಾಲಿಕ ನಿರ್ಬಂಧಾಜ್ಞೆ, ಶಾಶ್ವತ ನಿರ್ಬಂಧಾಜ್ಞೆ, ಪರ್ಫೆಕ್ಚುಯಲ್ ಅಂಡ್ ಮ್ಯಾಂಡೇಟರಿ ಇಂಜಂಕ್ಷನ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಯೂನಿಟ್ 5 ದಲ್ಲಿ ಓದ್ತಾ ಹೋಗ್ತೀರಾ. ಮತ್ತೆ ಹೇಳ್ತಾ ಇದೀನಿ, ಯೂನಿಟ್
5 different acts from Indian Contract Act. Indian Contract Act consists of units from 1 to 4 and other unit 5 consists of whatever Specific Relief Act. ಕ್ಲಿಯರ್ ಅಲ್ವಾ? ಸರಿ, ಈಗ ನಾವು ಮುಂದೆ ಹೋಗೋಣ. ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸರ್, ಈಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನಿಸಿದವರು, ಆಯ್ತಾ, ಅಂತ ಅನಿಸಿದವರು ನಾವ್ ಇದನ್ನ ಕಂಪ್ಲೀಟ್ ಆಗಿ ಕ್ಲಾಸಸ್ ತಗೊಳ್ಬೇಕು ಅಂತ ಇದೀವಿ ಅಂದಾಗ ಈ ಇಮೇಜ್ ನ ಎಲ್ಲರೂ ನೋಡೇ ಇರ್ತೀರಾ. ನಮ್ಮ ಚಾನಲ್ ಕಡೆಯಿಂದ ಅಥವಾ ವೆಬ್ಸೈಟ್ ಅಲ್ಲಿ ನಿಮ್ಮ ಲಿಂಕ್ಸ್ ಗಳಲ್ಲಿ ಈ ಇಮೇಜ್ ನಾವು ಪಬ್ಲಿಷ್ ಮಾಡ್ತಾನೆ ಬರ್ತಾ ಇದೀವಿ, ಪಬ್ಲಿಷ್ ಆಗ್ತಾನೆ ಇದೆ. ಎಲ್ಲ ಸೆಮಿಸ್ಟ್ರಿಗೂ ಕಡೆಗೂ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದೀವಿ ಆಬ್ವಿಯಸ್ಲಿ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಇದೆ, ಪಬ್ಲಿಕೇಶನ್ಸ್ ಇದೆ ಕಂಪ್ಲೀಟ್ ಆಗಿ. ಸೊ ಫಸ್ಟ್ 3 ಇಯರ್ LLB ಅವರಿಗೆ ನೀವು ಒಂದ್ಸಲ ಜಾಯ್ನ್ ಆದ್ರೆ ಮುಗ್ದೋಯ್ತಾ ಸರ್ ಅಂತೇನಿಲ್ಲ, ಎಲ್ಲ ಸೆಮಿಸ್ಟರ್ ಇದೆ. 5 ಇಯರ್ LLB ಅವರು ಯಾರ್ಯಾರಿಗೆ ಸಬ್ಜೆಕ್ಟ್ ಇದೆ ಅವರು ಕೂಡ ದಯವಿಟ್ಟು ತೆಗೆದುಕೊಳ್ಳಬಹುದು, ಆಯ್ತಾ. ಸಮಸ್ಯೆ ಇಲ್ಲ, ಇಂಡಿವಿಜುವಲ್ ಸಬ್ಜೆಕ್ಟ್ ನೀವು ಫೋನ್ ಮಾಡ್ಕೊಳ್ಳಿ, ಅವೈಲಬಿಲಿಟಿ ನಾವು ಕೊಡ್ಸೋಕೆ ಪ್ರಯತ್ನ ಪಡ್ತಾ ಇದೀವಿ. ಇಲ್ಲ ನಿಮಗೆ ಅಂತಾನೆ 5 ಇಯರ್ ಸಬ್ಜೆಕ್ಟ್ ಅವ್ರಿಗೆ ಬೇರೆ ಬೇರೆ ಅಂತ ಒಂದು ಪ್ಯಾಕೇಜಸ್ ಗಳಿದೆ, ನೀವು ಅದನ್ನ ತಗೊಳ್ಳಿ. ಏನೇನ್ ಫೆಸಿಲಿಟಿಗಳಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಕಾಲ್ ಮಾಡಕ್ ನಂಬರ್ ಕೊಟ್ಟಿದೀವಿ. ಹೈಲಿ ಪ್ರೊಫೈಸರ್ಗಳಿಂದ ಅವರಿಂದ ಕ್ಲಾಸಸ್ಗಳು ನಡೆಯುತ್ತೆ. ಯಾವ್ಯಾವ ಸಬ್ಜೆಕ್ಟ್ಗಳಿದೆ ಸರ್ ಅಂತಂದ್ರೆ ಈ ಎಲ್ಲಾ ಸಬ್ಜೆಕ್ಟ್ಗಳಿದೆ. ಇಷ್ಟೊಂದು ಸಬ್ಜೆಕ್ಟ್ಗಳೇನಿಲ್ಲ, ನಿಮಗೆ ಈ ಸೆಮಿಸ್ಟರ್ ಇರುವಂತದ್ದು ಇದೊಂದು 6 ಸಬ್ಜೆಕ್ಟ್ ಇರುತ್ತೆ. ಇದು ಕೂಡ ಯಾರಿಗೆ ಮೈನ್ಲಿ ಕನ್ನಡ ಮೀಡಿಯಂ ಇರೋದು ಮಾತ್ರ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅವರಿಗೆ 5 ಸಬ್ಜೆಕ್ಟ್ ಇರುತ್ತೆ ಈ ಸೆಮಿಸ್ಟರ್. ಸೊ ಅದನ್ನೇ ಮತ್ತೊಂದ್ಸಲ ಇಲ್ಲಿ ರಿಪೀಟ್ ಮಾಡಿ ಹೇಳಿರುವಂತದ್ದು, ನಿಮ್ಮ ಸಿಲೆಬಸ್ ಗೆ ಕಂಪ್ಲೀಟ್ ಆಗಿ 5 ಸಬ್ಜೆಕ್ಟ್ ನ ಸೇರಿ ಪ್ಯಾಕೇಜ್ ನ ಕೊಡ್ತಾ ಇದೀವಿ ನಾವು. ಇಲ್ಲೂ 5 ಸಬ್ಜೆಕ್ಟ್ ನ ಸೇರಿ ಪ್ಯಾಕೇಜ್ ನ ಕೊಡ್ತಾ ಇದೀವಿ. ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇದೆ, ಕನ್ನಡ ಮೀಡಿಯಂ ಅಲ್ಲೂ ಕೂಡ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ವಿಷಯಕ್ಕೆ ಬರ್ತೀನಿ ಅಂತಂದ್ರೆ ಏನೇನ್ ಫೆಸಿಲಿಟಿ ಇದೆ ಸರ್ ಅಂತಂದ್ರೆ, ಈ ವಿಡಿಯೋ ನಾವು ಮಾರ್ಕೆಟಿಂಗ್ ಅಲ್ಲಿ ಸುಮಾರು ಸಲ ರಿಲೀಸ್ ಮಾಡಿದೀವಿ. ಆದಾಗ್ಯೂ ಕೂಡ ಒಂದು ಬೇಸಿಕ್ ಆಗಿ ನಾನು ಬೇಸಿಕ್ ಆಗಿ ಒಂದು ನಿಮಗೆ ಹೇಳ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ಪ್ರತಿ ಸಬ್ಜೆಕ್ಟ್ ನ ಆಲ್ ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಕೊಡ್ತೀವಿ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿದಂತ ವಿಡಿಯೋಸ್ ಗಳನ್ನು ಕೊಡ್ತೀವಿ. ಡೌಟ್ ಸೆಷನ್ಸ್ ಗಳಿಗೆ ಕ್ಲಾಸಸ್ ಗಳನ್ನು ಇಡ್ತೀವಿ. ನಂಬರ್ ಆಫ್ ಕಾಲೇಜ್ ಗಳಿಂದ ಬಂದಿರ್ತಾರೆ, ಆಯ್ತಾ, ಎಲ್ಲರೂ ಕೂಡ ಡಿಸ್ಕಷನ್ ಫೋರಮ್ ಇರುತ್ತೆ. ನೋಟ್ಸ್ ಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡೂ ಮೀಡಿಯಂ ಅಲ್ಲಿ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ನೀವು ಡೈರೆಕ್ಟ್ ಆಗಿ ಯಾರು ಪಾಠ ಮಾಡ್ತಾರೋ ಅವ್ರ ಜೊತೆ ಮಾತು ಕೂಡ ಆಡಬಹುದು. 24x7 ನಿಮಗೆ ಕಸ್ಟಮರ್ ಸಪೋರ್ಟ್ ಇರುತ್ತೆ. ಸಪರೇಟ್ ಆಗಿ ಮೆಂಟರ್ಶಿಪ್ ಕೊಟ್ಟಿರ್ತಾರೆ. ಎಟ್ ಎನಿ ಟೈಮ್ ಏನೇ ಸೆಕ್ಷನ್ ಏನೇ ಸಮಸ್ಯೆ ಆಯ್ತು, ಏನೇ ಪ್ರಾಬ್ಲಮ್ ಆಯ್ತು ಸರ್ ಕಾಲ್ ಮಾಡ್ಕೊಳ್ಳಿ. ನಿಮಗೆ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ. ಆಸ್ ಎ ಸ್ಟೂಡೆಂಟ್ ಆಗಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತು, ಓನ್ ಕೇಸಸ್ ಗಳಿತ್ತು, ಪರ್ಸನಲ್ ಇಶ್ಯೂಸ್ ಗಳಿತ್ತು ಅಂತ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡ್ಕೊಂಡು ಕೇಳಿದಾಗ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲೂ ಕೂಡ ಕ್ಲಾಸಸ್ ಗಳಿದೆ. ಸರ್ ನಾನು ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದು ನಾನು ಲೈವ್ ರೆಕಾರ್ಡೆಡ್ ಕೊಡ್ತೀವಿ. ಯಾಕಂತಂದ್ರೆ ನಮ್ಮ ಬೇಸಿಕಲಿ ಯಾರು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ, ಫುಲ್ ಟೈಮ್ ಮಾಡ್ಕೊಂಡು, ಅಥವಾ ಏಜ್ ಆಗಿರುತ್ತೆ, ಅಥವಾ ಕ್ಲಾಸಿಗೆ ಹೋಗಕ್ ಆಗ್ತಾ ಇರಲ್ಲ, ಹೌಸ್ ವೈಫ್ ಇರ್ತೀರಾ, ಇಂಥವರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತೇಳಿ ಅನ್ನುವಂತ ಒಂದು ಉದ್ದೇಶದಿಂದ ಮಾಡಿರುವಂತದ್ದು. ಪ್ರೀವಿಯಸ್ ಇಯರ್ ಮತ್ತೆ ಫರ್ದರ್ ಸೆಮಿಸ್ಟರ್ ಗಳದ್ದು ನಮ್ಮ ಹತ್ರ ಸಪೋರ್ಟ್ ಇರುತ್ತೆ. ಸರ್ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಪ್ರತಿ ಪೇಜ್ ಅಲ್ಲೂ ಕೂಡ ನಂಬರ್ ಕೊಟ್ಟಿದ್ದೀವಿ. ಆದಾಗ್ಯೂ ಕೂಡ ಈ ಪೇಜ್ ಅಲ್ಲಿ ಹೇಳ್ತಾ ಇದ್ದೀನಿ, ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಇಟ್ ಎನಿಥಿಂಗ್ ಕ್ಯಾನ್ ಕಾಂಟ್ಯಾಕ್ಟ್ ನಮ್ಮ ಕಾನೂನು ಅಕಾಡೆಮಿ. ದೇ ಆರ್ ರೆಡಿ ಟು ರೀಚ್ ಯು. ಓಕೆ, ನೀವು ಜಸ್ಟ್ ಒಂದ್ ಸ್ಟೆಪ್ ಅನ್ನು ತಗೋಬೇಕಷ್ಟೇ, ಅವ್ರು ಬರ್ತಾರೆ ನಿಮ್ಮ ಹತ್ರ. ಸೊ ಇದೇ ರೀತಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇದೆ, 2 ನಂಬರು. ಈ ನಂಬರಿಗೆ ಕಾಲ್ ಮಾಡಿ ಇಲ್ಲ ಟೆಕ್ಸ್ಟ್ ಮಾಡಿ ಸಿಗ್ತಾರೆ. ಒಂದು ವಿಡಿಯೋಸ್ ತರ ಏನಾದ್ರು ನಿಮಗೆ ಜಸ್ಟ್ ಡೆಮೋಸ್ ತೋರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಅವೈಲಬಿಲಿಟಿ ಇರುವಂತ ವಿಡಿಯೋಸ್ ಗಳನ್ನ ಜಸ್ಟ್ ಹಾಗೆ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲ ತೋರಿಸಲ್ಲ, ಸುಮಾರು ಟೈಮ್ ಆಗಿದೆ. ಯಾಕಂದ್ರೆ ಸುಮಾರು ವಿಡಿಯೋಸ್ ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಾರ್ಕೆಟಿಂಗ್ ವಿಡಿಯೋಸ್ ಅಲ್ಲಿ. ಒಂದ್ ಸ್ವಲ್ಪ ತೋರಿಸ್ತಾ ಇರೋದಷ್ಟೇ. ದಯವಿಟ್ಟು ನಮ್ಮ ಪ್ಲೇ ಲಿಸ್ಟ್ ನ ಎಲ್ಲದನ್ನು ಒಂದ್ಸಲ ಚೆಕ್ಔಟ್ ಮಾಡಿ. ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಯೂನಿಟ್ ವೈಸ್ ನಿಮಗೆ ಪ್ರೊವೈಡ್ ಮಾಡುವಂತ ಪ್ರಯತ್ನ ಪಡ್ತೀವಿ. ನಿಮ್ ಸಬ್ಜೆಕ್ಟ್ ಗಳೇ ಇದು, ಹಿಂದೂ ಲಾ, ಕಾಂಟ್ರಾಕ್ಟ್ ಲಾ ಆಗಿರಬಹುದು, ಅಥವಾ ಈ ಸಬ್ಜೆಕ್ಟ್ ಆಗಿರಬಹುದು, ಅಥವಾ ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಾನ್ಸ್ಟಿಟ್ಯೂಷನ್ ಇದೆ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್, ಹಳೆಯ ಕ್ವಶನ್ ಪೇಪರ್ ಉತ್ತರಗಳು ಅಂತ ಏನಿದೆಯಲ್ವಾ, ಸೊ ಈ ತರನು ಕೂಡ ನಾವು ಪ್ರೊವೈಡ್ ಮಾಡುವಂತ ಪ್ರಯತ್ನ ಪಡ್ತಾ ಇದೀವಿ. ಸೊ ಇದಾದ್ಮೇಲೆ ನಾನು ಬ್ಯಾಕ್ ಟು ಮತ್ತೆ ಪ್ರೆಸೆಂಟೇಷನ್ ಬಂದೆ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಗಳು ನಡೆಸಿರುವಂತದ್ದು ಒಂದು ಸಣ್ಣದಾದಂತ ಒಂದು ಅಟೆಂಡೆನ್ಸ್ ಶೀಟ್ ನ ಹಾಕಿದ್ದೀನಿ ಅಷ್ಟೇ. ಸಮ್ ಬೇಸಿಕ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ದಯವಿಟ್ಟು ಒಂದ್ಸಲ ಓದ್ಕೊಳ್ಳಿ, ಆಯ್ತಾ. ಸೊ ಬಿಫೋರ್ ಸಬ್ಸ್ಕ್ರಿಪ್ಷನ್ ಒಂದ್ಸಲ ಓದ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಫೈನಲ್ ಲಾಸ್ಟ್ ಕನ್ಕ್ಲೂಷನ್ ಬಂದಿದ್ದೀನಿ ನಾನು. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೀವು ಇದನ್ನ ನೋಡಿದ ವಿಡಿಯೋ ತುಂಬಾ ಥ್ಯಾಂಕ್ ಯು. ಇದೇ ತರ ಪ್ರತಿ ಸಬ್ಜೆಕ್ಟ್ ಕೂಡ ಮಾಡಿದೀವಿ. ಸಿಲೆಬಸ್ ನ ಮಾತ್ರ ನಾವು ಫ್ರೀ ಆಗಿ ಬಿಟ್ಟಿರೋದು. ನೆಕ್ಸ್ಟ್ ಪಾರ್ಟಿ ಯಾರು ಕೂಡ ದಯವಿಟ್ಟು ವೇಟ್ ಮಾಡಬೇಡಿ. ಸಿಲೆಬಸ್ ಗಿಂತ ನೆಕ್ಸ್ಟ್ ಪಾರ್ಟ್ಗಳು ಕಂಪ್ಲೀಟ್ ಆಗಿ 100% ರಿಸಲ್ಟ್ಸ್ 100% ವಿಡಿಯೋಸ್ ಬೇಕು ಅಂತಂದ್ರೆ ನೀವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ನಾವೊಂದು 5 to 10% ಸಿಲೆಬಸ್ ಮಾತ್ರ ಯೂಟ್ಯೂಬ್ ಅಲ್ಲಿ ಡೆಮೋಗೋಸ್ಕರ ರಿಲೀಸ್ ಮಾಡಿರ್ತೀವಿ. ಅಷ್ಟು ಬಿಟ್ರೆ ಕಂಪ್ಲೀಟ್ ಆಗಿ ಸಿಗಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ, ಸರ್ ಮುಂದಿನ ಪಾರ್ಟ್ ಬಿಡಿ, ಒಂದು ಪಾರ್ಟ್ ಸಿಗ್ತಾ ಇಲ್ಲ ಅಂತ. ದಯವಿಟ್ಟು ಮುಂದಿನ ಪಾರ್ಟ್ ಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಇದನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ನಮ್ಮ ಕಾನೂನು ಅಕಾಡೆಮಿ.